ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ನವೆಂಬರ್ 23ರಂದು ಶನಿವಾರ ಸಂಜೆ 4 ಗಂಟೆಗೆ ಅಭ್ಯಾಸಿ ಟ್ರಸ್ಟ್ ವತಿಯಿಂದ ಅಭ್ಯಾಸಿ ಕನ್ನಡ ಹಬ್ಬ ಮತ್ತು ಅಭ್ಯಾಸಿ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕಿರಣ್ ಗಿರ್ಗಿ ತಿಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಭ್ಯಾಸಿ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿಯನ್ನು 60 ವರ್ಷ ಮೇಲ್ಪಟ್ಟ ಕನ್ನಡ ನಾಡಿಗೆ ಸೇವೆ ಸಲ್ಲಿಸಿದ ಒಬ್ಬರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುವುದು. ಪ್ರಶಸ್ತಿಯು 5,000 ರು ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದರು. ಪ್ರಥಮವಾಗಿ ಜಿಲ್ಲೆಯ ಸಂಗೀತ ವಿದ್ವಾಂಸರು ಹಾಗೂ ಗ್ರಾಮೀಣ ರಂಗಭೂಮಿ ನಿರ್ದೇಶಕರಾದ ಜೆ ಜಾಯ್ಫುಲ್ ಜಯಶೇಖರ್ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಂಗನಟಿ ನಂದಿನಿ ರವಿಕುಮಾರ್, ಕಲಾವಿದ ಮಿಮಿಕ್ರಿ ಮಲ್ಲಣ್ಣ, ಕೊಂಬುಕಹಳೆ ರವಿಚಂದ್ರ ಪ್ರಸಾದ್ ಉಪಸ್ಥಿತರಿದ್ದರು. ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಮಕ್ಕಳಿಗೆ ಯಶೋಧರೆ ಮಲಗಿರಲಿಲ್ಲ ಎಂಬ ಬುದ್ಧನ ಮಡದಿಯ ಒಂದು ನಾಟಕವನ್ನ ನಾವು ಅಲ್ಲಿ ಪ್ರಸ್ತುತಪಡಿಸ್ತಿದ್ದೀವಿ. ಮತ್ತೆ ಕಂಡಾಯಕೋಳಿ ಎಂಬ ಮಂಜು ಕೋಡಿಯವ್ನಿ ಅವರ ಕಂಡಾಯಕೋಳಿ ಎಂಬ ನಾಟಕ ಅನ್ನು ಕೂಡ ನಾವು ನಮ್ಮ ತಂಡದಿಂದ ಪ್ರದರ್ಶನ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಮುಖ್ಯವಾಗಿ ಅಂತಂದ್ರೆ, ಈ ಕನ್ನಡದ ಹಬ್ಬ ಹೆಸರಿನಲ್ಲಿ ಅಭ್ಯಾಸಿ ಶ್ರೇಷ್ಠ ಕನ್ನಡಿಗ ಎಂಬ ಪ್ರಶಸ್ತಿಯನ್ನ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಒಬ್ಬರಿಗೆ ಕೊಡಬೇಕು ಅಂತ ಕೂಡ ಇದರ ಉದ್ದೇಶ. ಇದರ ಮಾನದಂಡ ಏನು ಅಂತ ಅಂದ್ಕೊಂಡಿವಿ ಅಂತಂದ್ರೆ, 60 ವರ್ಷ ಮೇಲ್ಪಟ್ಟವರು ನಮ್ಮ ಕನ್ನಡ ನಾಡಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಹಿರಿಯ ಸಾಧಕರಿಗೆ ನಾವು ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಈ ಪ್ರಶಸ್ತಿಯನ್ನ ನಾವೇನೋ ಅರ್ಜಿಯನ್ನು ಹಾಕ್ಸ್ಕೊಳ್ಳೋದಿಲ್ಲ, ನಾವೇ ಪ್ರತಿ ಜಿಲ್ಲೆಯಿಂದ ವರ್ಷನೂ ಕೂಡ ಒಂದೊಂದು ಜಿಲ್ಲೆಯ ಸಾಧಕರಿಗೆ ಕೊಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ನಾವು ನಮ್ಮ ಗಮನದಲ್ಲಿ ಮತ್ತೆ ಬೇರೆಯವರಿಂದ ನಾವು ಮಾಹಿತಿಯನ್ನ ಸಂಗ್ರಹಿಸಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ. ಈ ಪ್ರಶಸ್ತಿ ಫಲಕದೊಂದಿಗೆ 5,000 ರೂಪಾಯಿ ನಗದು ಗೌರವವನ್ನು ಕೂಡ ಇದು ಒಳಗೊಂಡಿರ್ತದೆ. ಈ ಪ್ರಶಸ್ತಿಯ ಮೌಲ್ಯ ಸದ್ಯಕ್ಕೆ 5,000 ರೂಪಾಯಿಗಳನ್ನ ಒಳಗೊಂಡಿರುತ್ತದೆ. ಈಗ ಈ ವರ್ಷದಲ್ಲಿ ಪ್ರಥಮವಾಗಿ ನಮ್ಮ ಚಾಮರಾಜನಗರದಲ್ಲೇ ಇರ್ತಕ್ಕಂತಹ ಜೆ ಜಾಯ್ಫುಲ್ ಜಯಶೇಖರ್ ಅವರು ನಮ್ಮ ಗ್ರಾಮೀಣ ರಂಗಭೂಮಿ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವರು. ಮತ್ತೆ ನಮ್ಮ ಚಾಮರಾಜನಗರ ಇರ್ಬೋದು, ಮಂಡ್ಯ, ಮೈಸೂರು ಭಾಗದಲ್ಲಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಅವರು ನಾಟಕಗಳನ್ನ ಹಳ್ಳಿಯಲ್ಲಿ ಕೂಡ ಅವರು ನಾಟಕದ ಮೇಷ್ಟ್ರುಗಳಾಗಿ ಮತ್ತೆ ಹಾರ್ಮೋನಿಯಂ ಮೇಷ್ಟ್ರಾಗಿ ಇಡೀ ತಮ್ಮ ಸೇವೆಯನ್ನ ಸುಮಾರು ಅವ್ರಿಗೆ 70 ವರ್ಷ ಆಗಿದೆ.